ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 26. ಸತೀಶನಿಗೆ ರಾತ್ರಿ ನಿದ್ದೆ ಬರಲಿಲ್ಲ. ತಾನು ಸುಜಿಯನ್ನು ಪ್ರೀತಿಸುತ್ತಿರುವ ವಿಷಯ ರಮೇಶನಿಗೆ ಮಾತ್ರ ಗೊತ್ತಿತ್ತು. ಅವನು ಯಾರಿಗೂ ಹೇಳುವುದಿಲ್ಲ. ಆದರೂ ಈಗ ಮೂರನೆಯವರ ಮೂಲಕ ಮನೆಗೂ ಗೊತ್ತಾಗಿದೆ. ಇದು ಹೇಗೆ ಹೊರ ಜಗತ್ತಿಗೆ ತಿಳಿದು ಬಂತು ಎಂದು ಆಲೋಚಿಸುತ್ತಲೇ ಇದ್ದ. ಇದು ಬೆಂಕಿಯ ಊಹೆ. ಅದಕ್ಕೆ ಯಾರೋ ತುಪ್ಪ ಸುರಿದು ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಮೇಲೆ ಕೋಪ ಉಕ್ಕಿ ಬರುತ್ತಿತ್ತು. ತಾನು ಎಣಿಸಿದ್ದಂತೆ ಸುಜಿ ವಿಷಯ ಕೇಳಿ ಮನೆಯಲ್ಲಿ ವ್ಯಗ್ರರಾಗಿದ್ದಾರೆ. ಗಾಳಿ ಸುದ್ದಿಗೆ ಹೀಗಾದರೆ ಸತ್ಯಾಂಶ ತಿಳಿದರೆ ಖಂಡಿತ ರಾದ್ಧಾಂತವಾಗುತ್ತದೆ. ಅಪ್ಪನ ಸಿಟ್ಟಿಗೆ ತುತ್ತಾಗಬೇಕಾಗುತ್ತದೆ. ಅಮ್ಮ ಕಣ್ಣೀರು ಹಾಕಿ ರೋಧಿಸಿ ರಂಪಾಟ ಮಾಡುತ್ತಾರೆ. ಸುಜಿಯ ಸಹವಾಸ ಬೇಡ ಎಂದು ಅಂಗಲಾಚುತ್ತಾರೆ. ದೃಶ್ಯಾವಳಿಗಳನ್ನು ನೆನೆದು ಬೆದರಿದ. ಅಪ್ಪ ಪದೇ ಪದೇ ಕೈ ಮಾಡುವುದನ್ನು ನೆನೆದು ರಕ್ತ ಕುದಿಯಿತು. ಅನಾಗರಿಕರಂತೆ ವರ್ತಿಸುತ್ತಾರೆ. ಮಗ ಎಂಬುದನ್ನು ಮರೆತು ಹೊಡೆಯುವುದು ಎಷ್ಟು ಸರಿ? ಯಾರದೇ ತಂದೆ ತಾಯಿಗಳು ಇವರಂತೆ ನಡೆದುಕೊಳ್ಳುವುದಿಲ್ಲ. ಒಂದೇ ಒಂದು ದಿನ ಪ್ರೀತಿಯಿಂದ ಮಾತಾಡಿಸಿಲ್ಲ, ಹತ್ತಿರ ಕರೆದು ಮುದ್ದಿಸಿಲ್ಲ, ಕಷ್ಟ ಸುಖ ಕೇಳುವ ಅಭ್ಯಾಸವೇ ಇಲ್ಲ. ಅಪ್ಪ ಮೃಗದಂತೆ ವರ್ತಿಸುವುದು ಸತೀಶನಿಗೆ ಸಹಿಸಲು ಆಗುತ್ತಿರಲಿಲ್ಲ. ಕಷ್ಟಪಟ್ಟು ತನ್ನನ್ನು ನಿಯಂತ್ರಿಸಿಕೊಂಡಿದ್ದ. ಆದರೆ ಅಪ್ಪನ ವರ್ತನೆ ಮಿತಿಮೀರಿದೆ. ಇದೇ ಕಡೆ ಬಾರಿ ಆಗಬೇಕು. ಮತ್ತೆ ಮತ್ತೆ ಪುನರಾವರ್ತನೆ ಆಗಬಾರದು. ಹೊಡೆಸಿಕೊಳ್ಳಲು ನಾನೇನು ಚಿಕ್ಕ ಮಗುವಲ್ಲ. ಬೇಡದ ವಿಚಾರಗಳು ತಲೆಯಲ್ಲಿ ಬಂದು ಹೋದವು. ಅಪ್ಪನ ಮೇಲಿನ ದ್ವೇಷದ ಭಾವನೆ ಬಲವಾಗುತ್ತಿತ್ತು. ಬೆಳಿಗ್ಗೆ ತಡವಾಗಿ ಎಚ್ಚರವಾಯಿತು. ಹಾಸಿಗೆಯಿಂದ ಏಳಲು ಮನಸ್ಸಾಗಲಿಲ್ಲ. ಅತ್ತಿತ್ತ ಹೊರಳಾಡುತ್ತಿದ್ದ. ಆಗಲೂ ಅವನ ತಲೆಯಲ್ಲಿ ಮೂಡುತ್ತಿದ್ದ ಪ್ರಶ್ನೆ, ಸುಜಿ ವಿಷಯ ಬೆಂಕಿಯ ಸ್ನೇಹಿತರಿಗೆ ಹೇಗೆ ಗೊತ್ತಾಯಿತು? ಉತ್ತರಕ್ಕಾಗಿ ತಡಕಾಡಿದ. ಅಮ್ಮ ಒಳಗಿನಿಂದ ಕೂಗಿ ಹೇಳುತ್ತಿದ್ದಳು, ಸತಿ, ಹೊತ್ತಾಗಿದೆ, ಬೇಗ ಎದ್ದು ರೆಡಿಯಾಗು, ತಿಂಡಿ ತಿಂದು ಕಾಲೇಜಿಗೆ ಹೋಗುವಿಯಂತೆ. ಅಮ್ಮನ ಮಾತು ಕೇಳಿಸಿಕೊಂಡರೂ ಉತ್ತರಿಸಲಿಲ್ಲ. ಬೆಂಕಿ ತಿಂಡಿ ತಿಂದು ಸಿದ್ಧನಾಗಿ ಕಾಲೇಜಿಗೆ ಹೊರಟ. ಪ್ರಭಾಕರ್ ರಾವ್ ಎದ್ದು ಕಾಫಿ ಕುಡಿದು ಪೇಪರ್ ತಿರುವಿ ಹಾಕುತ್ತಿದ್ದರು. ಸತೀಶ ಹಾಸಿಗೆಯಲ್ಲಿ ಮಲಗೇ ಇದ್ದ. ಗಮನಿಸಿದ ರಾವ್ಗೆ ಸಿಟ್ಟು ನೆತ್ತಿಗೆರಿತು. ಮನೆಯಲ್ಲಿ ಅಶಿಸ್ತು ಮಿತಿಮೀರ್ತಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಅವನದೇ ಆಟ ಆಗಿ ಹೋಗಿದೆ ಎಂದು ಅಬ್ಬರಿಸಿದರು. ಸತೀಶ ಕೇಳಿಸಿಕೊಂಡ. ಮನಸ್ಸು ಕಲ್ಲಾಗಿತ್ತು. ಅಪ್ಪನ ಬಗ್ಗೆ ತಿರಸ್ಕಾರದ ಭಾವನೆ ಮೊಳಕೆಯೊಡೆದು ಚಿಗುರಿತ್ತು. ಬೇಕೆಂದೇ ಕಣ್ಣು ಮುಚ್ಚಿ ಮಲಗಿದ್ದ. ನೀವು ಸ್ನಾನಕ್ಕೆ ಹೋಗಿ, ಸತೀಶನ್ನು ಏಳಿಸ್ತೀನಿ ಎಂದು ಸರಸ್ವತಿಯವರು. ರಾವ್ ಸ್ನಾನಕ್ಕೆ ಹೊರಟರು. ಸತೀಶ ಅಪ್ಪ ಅಮ್ಮನ ಮಾತು ಆಲಿಸುತ್ತಾ ಮಲಗೇ ಇದ್ದ. ಅಮ್ಮ ಬಳಿ ಬಂದು ಏಳುವಂತೆ ಹೇಳಿದರು. ಸತಿ, ಯಾಕೋ ಎದ್ದು ಕಾಲೇಜಿಗೆ ಹೊರಡಲ್ವಾ? ಬೆಂಕಿ ಹೋಗಾಯಿತು. ಇವತ್ತೇನು ಹೀಗೆ ಮಲಗಿದೀಯಾ? ಎದ್ಬಿಡು, ಹಠ ಮಾಡಬೇಡ. ಅಪ್ಪನಿಗೆ ಸಿಟ್ಟು ಬಂದರೆ ಕಷ್ಟ, ಎಚ್ಚರಿಸಿದರು. ಅಪ್ಪನ ಹೆಸರು ಕೇಳಿ ಹೆದರಿಸಿದ್ದು ಸತೀಶನನ್ನು ಕೆರಳಿಸಿತು. ರಕ್ತ ಕುದಿಯಿತು. ಏನು ಮಾಡ್ತಾರಂತೆ? ಹೊಡಿತಾರಾ? ಕೊಂದ್ಬಿಡ್ತಾರಾ? ಹೊಡೆಯಲಿ ಬಿಡು. ನಾನೇನು ಚಿಕ್ಕ ಮಗು ಅಲ್ಲ. ದೇವರು ನನಗೆ ಕೈ ಕೊಟ್ಟಿದ್ದಾನೆ. ಮಗನ ಮಾತು ಕೇಳಿ ಬೆಚ್ಚಿ ಬಿದ್ದರು ಸರಸ್ವತಿಯವರು. ಅಪ್ಪ ಎಂದರೆ ಹೆದರಿ ಮರು ಮಾತಾಡದೆ ಹೇಳುತ್ತಿದ್ದನ್ನು ಕೇಳುತ್ತಿದ್ದ. ಇಂದು ಬೆದರಿಕೆ ಹಾಕುತ್ತಿದ್ದಾನೆ. ಸತಿ, ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡು. ಅವರು ನಿನ್ನ ಅಪ್ಪ, ಗೌರವ ಇರಲಿ. ಗದರಿದರು. ಪ್ರೀತಿ ಇದ್ದ ಕಡೆ ಗೌರವ ಇರುತ್ತೆ. ಅನಾಗರಿಕರಂತೆ ವರ್ತಿಸಿ ಮೃಗದ ಹಾಗೆ ಮೈ ಮೇಲೆ ಬಿದ್ದರೆ ಸುಮ್ಮನೆ ಇರೋದಕ್ಕೆ ಆಗಲ್ಲ. ಎಷ್ಟು ದಿನ ಅಂತ ಹೊಡೆಸಿಕೊಂಡಿರಲಿ, ನನಗೂ ಸ್ವಾಭಿಮಾನ, ಆತ್ಮಗೌರವ ಇದೆ. ಮಗನ ಮಾತು ಕೇಳಿ ಭೂಮಿ ಬಿರಿದಂತಾಯಿತು. ಒಂದು ಕ್ಷಣ ತಮ್ಮನ್ನೇ ತಾವು ನಂಬದೆ ಹೋದರು. ಸತಿ, ಮೈ ಮೇಲೆ ಎಚ್ಚರವಿರಲಿ. ನಾಲಿಗೆ ಹರಿಬಿಡಬೇಡ. ಹೆತ್ತ ಅಪ್ಪ ಅಮ್ಮನ ಗೌರವ ಇರಲಿ. ನಾಲಿಗೆ ಬಿಗಿ ಹಿಡಿದು ಮಾತಾಡು. ಅಪ್ಪ? ಯಾರಿಗಮ್ಮ ಅಪ್ಪ? ಬೆಂಕಿಗೆ ಅಪ್ಪ. ನನ್ನನ್ನು ನೀವು ಯಾವತ್ತಾದರೂ ಮಗನಂತೆ ನೋಡಿಕೊಂಡಿದ್ದೀರಾ? ಪ್ರೀತಿಯಿಂದ ಮಾತಾಡಿಸಿ ನನ್ನ ಕಷ್ಟ ಸುಖ ವಿಚಾರಿಸಿದ್ದೀರಾ? ಬಾಯಿಗೆ ಬಂದ ಹಾಗೆ ಬೈಯೋದು, ದನಕ್ಕೆ ಬಡಿದ ಹಾಗೆ ಬಡಿಯೋದು, ಇದೇನ ಮಕ್ಕಳನ್ನು ಬೆಳೆಸೋ ಪ್ರೀತಿ? ಹೀಗಿದ್ದಾಗ ಪ್ರೀತಿ ಹುಟ್ಟಲ್ಲ, ದ್ವೇಷ ಹುಟ್ಟುತ್ತೆ. ಸತಿ, ಕೈ ಮುಗಿತೀನಿ, ಮೆತ್ತಗೆ ಮಾತಾಡು. ಅವರು ಕೇಳಿಸ್ಕೊಂಡ್ರೆ ಹೊಡೆದು ಸಾಯಿಸಿಬಿಡ್ತಾರೆ. ಹೆದರಿ ಕೈ ಮುಗಿದು ಬೇಡಿಕೊಂಡರು. ಅಮ್ಮನ ಬಗ್ಗೆಯೂ ತಿರಸ್ಕಾರ, ಮೊಸಳೆ ಕಣ್ಣೀರು. ಬೆಂಕಿ ಪೂರ್ಣಿಮೆಯಲ್ಲಿರೋ ಪ್ರೀತಿ ಮಮತೆ ತನ್ನ ಮೇಲಿಲ್ಲ ಎಂದು ಒಳಧ್ವನಿ ನುಡಿಯಿತು. ನೋಡಮ್ಮ, ಕಣ್ಣೀರು ಹಾಕೋದು ಬಿಟ್ಟು ಸರಿಯಾಗಿ ಕೇಳಿಸ್ಕೊ. ಇದೇ ಕೊನೆ. ನನ್ನ ಮೇಲೆ ಅಪ್ಪ ಕೈ ಮಾಡಿದರೆ ನಾನು ಸುಮ್ಮನೆ ಇರೋಲ್ಲ. ಏನಾದರೂ ಆಗಲಿ, ಹೊಡೆಸ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನು ಚಿಕ್ಕ ಮಗು ಅಲ್ಲ. ಎಚ್ಚರಿಕೆ ನೀಡಿದ. ಮಗನ ಎಚ್ಚರಿಕೆಯ ನುಡಿಗಳನ್ನು ಕೇಳಿ ನಡುಗಿದರು. ಸತಿ ಬದಲಾಗಿದ್ದಾನೆ. ಅವನ ಹೃದಯದಲ್ಲಿ ಪ್ರೀತಿ ಗೌರವದ ಬದಲು ದ್ವೇಷ ಹೆಮ್ಮರವಾಗಿ ಬೆಳೆದಿದೆ. ಸಂಪೂರ್ಣವಾಗಿ ದಾರಿ ತಪ್ಪಿದ್ದಾನೆ. ಇವನಿಗೆ ಬುದ್ಧಿ ಹೇಳುವುದು ಒಂದೇ, ಬಂಡೆಗೆ ಬುದ್ಧಿ ಹೇಳುವುದು ಒಂದೇ. ದುಃಖ ಉಮ್ಮಳಿಸಿ ಕಣ್ಣೀರು ಜಾರಿತು. ಗಂಡ ಸ್ನಾನದ ಮನೆಯಿಂದ ಹೊರಬರುತ್ತಿರುವುದನ್ನು ಗಮನಿಸಿದರು ಸರಸ್ವತಿಯವರು. ಈಗ ತಾಳ್ಮೆ ವಹಿಸದಿದ್ದರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಬರುತ್ತಿದ್ದ ದುಃಖವನ್ನು ಒದಿಬಿಟ್ಟುಕೊಂಡು ಏನೂ ಆಗಿಲ್ಲವೆಂಬಂತೆ ಹೊರಗೆ ಬಂದು, ಸ್ನಾನ ಆಯಿತಾ? ಬೇಗ ಪೂಜೆ ಮುಗಿಸಿ ದೋಸೆ ಹಾಕಿ ಕೊಡ್ತೀನಿ ಎಂದು ಏನೂ ಆಗಿಲ್ಲವೆಂಬಂತೆ ಅಡುಗೆ ಮನೆಯತ್ತ ಹೊರಟರು. ಹೆಂಡತಿಯ ಮಾತು ಕೇಳಿಸಿಕೊಂಡ ಪ್ರಭಾಕರ್ ರಾವ್, ನಾಲಾಯಕ ಎದ್ದಿದ್ದಾನಾ? ಇಲ್ಲ, ಇನ್ನೂ ಬಿದ್ದುಕೊಂಡೇ ಇದ್ದಾನ. ಏನು ಹೇಳಬೇಕೆಂದು ತಿಳಿಯದೆ ತಡಬಡಿಸಿದರು. ಸತ್ಯವನ್ನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೇಗಾದರೂ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರೆ ಸಾಕು. ಮಾತಿಗೆ ಅವಕಾಶ ಮಾಡಿಕೊಡಬಾರದೆಂದು ಯೋಚಿಸಿ ಸುಳ್ಳು ಹೇಳಿದರು.
ಎದ್ದಿದ್ದಾನೆ, ಸ್ವಲ್ಪ ತಲೆನೋವಂತೆ ಹಾಗೆ ಮಲಗಿದ್ದಾನೆ. ಇವನಿಗೆ ರೋಗ ತಪ್ಪಿದ್ದಲ್ಲ, ಜೀವನದಲ್ಲಿ ಖಂಡಿತ ಉದ್ಧಾರ ಆಗಲ್ಲ ಎಂದು ಗೊಣಗುತ್ತಾ ಸಂಧ್ಯಾವಂದನೆ ಪೂಜೆ ಮಾಡಲು ಮುಂದಾದರು. ಸತೀಶ ಎದ್ದು ಸ್ನಾನಕ್ಕೆ ಹೊರಟ. ಯಾರ ಬಳಿಯೂ ಮಾತಾಡಲಿಲ್ಲ. ಮುಖ ಗಂಟು ಹಾಕಿಕೊಂಡು ಮೌನ ವಹಿಸಿದ್ದ. ರಾವ್ ಎಂದಿನಂತೆ ಕಚೇರಿಗೆ ಹೊರಟರು. ಸರಸ್ವತಿಯವರು ನಿಟ್ಟುಸಿರು ಬಿಟ್ಟರು. ಸತೀಶ ಸ್ನಾನ ಮಾಡಿ ಕಾಲೇಜಿಗೆ ಹೊರಟ. ತಿಂಡಿ ತಿಂದು ಹೋಗು ಸತಿ ಎಂದರು. ನನಗೆ ಬೇಡ, ನೀವೇ ತಿನ್ನಿ, ಅಪ್ಪನಿಗೆ ಸ್ವಲ್ಪ ಜಾಸ್ತಿನೇ ತಿನ್ನಿಸು, ಹೊಡೆಯಲು ಶಕ್ತಿ ಬರುತ್ತೆ. ಮೂದಲಿಸಿ ಸೈಕಲ್ ಏರಿ ಕಾಲೇಜಿಗೆ ಹೊರಟ. ಸತೀಶ ತುಂಬ ಬದಲಾಗಿದ್ದ. ಪ್ರೀತಿ ತೋರದ ಅಪ್ಪನ ಮೇಲೆ ತಿರಸ್ಕಾರ ಭಾವನೆ ಹೆಮ್ಮರವಾಗಿ ಬೆಳೆದಿತ್ತು. ಹೀಗಾದರೆ ಹೇಗೆ? ಭವಿಷ್ಯವನ್ನು ನೆನೆಯುತ್ತಾ ಕಣ್ಣೀರು ಹಾಕಿದರು ಸರಸ್ವತಿಯವರು. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ, ಕಾಮೆಂಟ್ಸ್ ತಿಳಿಸಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.